ಸರ್ಕಾರ ಒಳ ಮೀಸಲಾತಿ ಕೊಟ್ಟಿದೆ, ಆದರೆ ಇನ್ನೂ ಕೂಡ ಆ ರೋಸ್ಟರ್ ಬಿಂದಿನ ಸಮಸ್ಯೆಗಳು ಗೊಂದಲಗಳು ಮುಂದುವರೆದಿದೆ. ಮೊನ್ನೆ ತಾವು ಕೂಡ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಈ ವಿಷಯದಲ್ಲಿ ಏನು ಸರ್ಕಾರ ಒಳ್ಳೆಯ ತೀರ್ಮಾನವನ್ನು ಮಾಡಿದೆ. ಬಹುತೇಕ 40 ವರ್ಷಗಳ ಸಂಘ ಸಮಸ್ಯೆಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ದಂಡೋರ ಸಮಿತಿ, ದಲಿತ ಸಂಘರ್ಷ ಸಮಿತಿ, ಇದಕ್ಕೆ ಪರವಾಗಿ ಅಂತ ಹೋರಾಟ ಮಾಡಿದ ಎಲ್ಲ ಸಂಘ ಸಂಸ್ಥೆಗಳು, ಹೋರಾಟ ಸಮಿತಿಗಳು ಫಲ ಇವತ್ತು 40 ವರ್ಷ ಆದಮೇಲೆ ಇದೊಂದು ಅವಕಾಶ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಅವಿರೋಧವಾಗಿ ಇದನ್ನು ತೀರ್ಮಾನ ಮಾಡಿದೆ. ನಾಗಮೋಹನ್ ದಾಸ್ ಅವರ ರಿಪೋರ್ಟನ್ನು ಒಪ್ಕೊಂಡಿದ್ದೀವಿ. ಜನಸಂಖ್ಯೆ ಆಧಾರದ ಮೇಲೆ ಮಾಡುವಾಗ ಸ್ವಲ್ಪ ಹೈಕೋರ್ಟು ಒಂದು ಆದೇಶವನ್ನು ಮಾಡಿದಾಗ ನೀವು ರಿಸರ್ವೇಷನ್ 56ಕ್ಕೆ ಹೋಗಬಾರ್ದು, 50 ಒಳಗಡೆ ಮಾಡಬೇಕು ಅಂತ ಹೇಳಿದಾಗ ನಾವು 56ಕ್ಕೆ 665 ಮಾಡಿದ್ದೀವಿ. ಕೋರ್ಟ್ ಅವರು ಫೈನಲ್ ವರ್ಡಿಕ್ಟ್ ಆಗುವ ತನಕ 665 ಇಟ್ಟಿರ್ತೀವಿ ಜಾರಿಯಲ್ಲಿ. ಆದರೆ ನಾವು ಇಂಪ್ಲಿಮೆಂಟ್ ಮಾಡೋದು ಅದನ್ನು 5 ಕಾಲು 4.25 ಥರ ಮಾಡ್ಕೊತೀವಿ. ABC ಇಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಅದು ಲೆಫ್ಟ್ ಆಗಲಿ, ರೈಟ್ ಆಗಲಿ, ಬೋವಿ, ಲಂಬಾಣಿ, ಕೊರಮ, ಕೊರ್ಚ, ಮೋಸ್ಟ್ ಬ್ಯಾಕ್ವರ್ಡ್. ನಾಗಮೋಹನ್ ದಾಸ್ ರಿಪೋರ್ಟ್ ಅವರನ್ನು ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡು ಮಾಡಿದ್ದೇವೆ. ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಈ ತೀರ್ಮಾನ ಆಗಿದೆ. ಈಗ ಅದು ಇನ್ನು ಏನು 56,000 ಹುದ್ದೆ ಜೊತೆಗೆ ಇನ್ನು ಆಗಬೇಕಾದ್ರೆ ಎಲ್ಲದಕ್ಕೂ ಕೂಡ ಅನ್ವಯಿಸುವಂಥ ತೀರ್ಮಾನ ಕೊಟ್ಟಿದ್ದೀವಿ. ಬಹುತೇಕ ಇಂಥ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅಭಿನಂದನೆ ತಿಳಿಸಬೇಕು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಬೇಕು. ಸಚಿವ ಸಂಪುಟಕ್ಕೆ ಒಂದು ದಿಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಅವರಾಗಲೂ ಕೂಡ ಶೋಷಿತ ವರ್ಗಗಳ ಪರವಾಗಿ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತೇಳಿ ಅವರ ಅಹಿಂದ ಹೋರಾಟ ಇವತ್ತು ನಿಜವಾಗಲೂ ಕೂಡ ಯಾರು ನಿಜವಾಗಿ ಶೋಷಿತ ವರ್ಗಗಳಿದ್ದರೂ, ಯಾರು ವಂಚಿತರಾಗಿದ್ದರು, 101 ಜಾತಿಯಲ್ಲಿ ವಂಚಿತರಾಗಿ ಅತಿ ಹಿಂದುಳಿದವರಿಗೆ ನ್ಯಾಯ ಕೊಡುವಂಥರಲ್ಲಿ ಅವರು ಇವತ್ತು ಚರಿತ್ರೆಯ ಪುಟಗಳಿಗೆ ಸೇರಿದ್ದಾರೆ. ಇತಿಹಾಸ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾವು ಹೋರಾಟ ಸಮಿತಿಗಳು ತಿಳಿಸ್ಬೇಕಾಗ್ತದೆ, ತಿಳಿಸ್ತಾ ಇದ್ದೀವಿ. ಸಂದರ್ಭದಲ್ಲಿ ಉಳಿದಂಥ ವಿಷಯಗಳೇನಿದೆ, ರೋಸ್ಟರ್ ಬಿಂದುವಿನಲ್ಲಿ 15ವರೆಗೂ ಪ್ರಾಬ್ಲಮ್ ಇಲ್ಲ. 14 ಬಂದರೆ, 8 ಬಂದರೆ, 9 ಬಂದರೆ, ಅಲ್ಲಿ 3 15 ಬಂದರೆ 12 ಜನರಲ್ಗೆ ಹೋಗ್ತದೆ, 3 SC ABCಗೆ ಬರ್ತದೆ. ಯಾವಾಗ 15 ಇಲ್ದಿರ 14 ಆದಾಗ ABಗೆ ಸಿಗ್ತದೆ, Cಗೆ ಸಿಗಲ್ಲ. ಅದಕ್ಕೇನು ಮಾಡಿದ್ದೀವಿ, ಇದನ್ನು ಈ 101 ಜಾತಿಗಳೇನಿವೆ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಇವರೆಲ್ಲರೂ ಕಾಂಪೀಟ್ ಮಾಡಲಿ, ಯಾರಾದರೂ ಆಯ್ಕೆ ಆಗಲಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಅಂತ ನಿರ್ಣಯವನ್ನು ಮಾಡಿದ್ದೇವೆ. ನಾವೇ ಆ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಮೇಲೆ ಏನಾದರೂ ಏರ್ಪೇರುಗಳು ಬಂದರೆ ಮತ್ತೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಒಟ್ಟಾರೆ ಬೈ ಆ್ಯಂಡ್ ಲಾರ್ಜ್ ಒಂದು ಇತಿಹಾಸ ಇವತ್ತು 1%, 1.5% ಕೂಡ ತಗೊಳ್ಳೋಕ್ಕಾಗ್ದಿರೋವಂಥ ಜನಕ್ಕೆ 5.25% ಕಂಡಿರೋ ಇತಿಹಾಸ 40 ವರ್ಷದ ಹೋರಾಟಕ್ಕೆ ಇನ್ಮೇಲೆ ಎಲ್ರಿಗೂ ಸಮವಾಗಿ ಹಂಚಿಕೆ ಆಗ್ತದೆ. 101 ಜಾತಿಯಲ್ಲಿ ಯಾರಿಗೂ ಅನ್ಯಾಯ ಆಗದಿರೋದು, ದ ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋರು ಕೂಡ ಅವ್ರಿಗೆ ನಾವು 4.25 1% ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಅವರಲ್ಲಿ ಇಲ್ಲದಾಗ ಅದೇ ಗ್ರೂಪ್ನಲ್ಲಿ C ಗ್ರೂಪ್ನವ್ರಿಗೆ ಸಿಗ್ತದೆ, ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತಂತೂ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೀವಿ. ಇದು ಒಳ ಮೀಸಲಾತಿಯಲ್ಲಿ ಬೇರೆಯವರು ಏನು ಮಾತಾಡ್ಬೋದು, ಆದರೆ ಇವತ್ತಿನ ಕಾಲಕ್ಕೆ, ಇವತ್ತಿನ ಪರಿಸ್ಥಿತಿಗೆ ನಾವಾಗಲಿ, ಪರಮೇಶ್ವರ ಆಗಲಿ, ಮಾದೇವಪ್ಪನವರಾಗಲಿ, ಶಿವರಾಜ್ ತಂಗಡಿಗೆ ಆಗಲಿ, ತಿಮ್ಮಾಪುರ ಆಗಲಿ, ಮತ್ತು ಇದು ನಮ್ಮ ಲಂಬಾಣಿ ಉಪಾಧ್ಯಕ್ಷರಿದ್ದರು ಅವರಾಗಲಿ, ಪರಮೇಶ್ವರ್ ನಾಯ್ಕ ಸೇರಿದ್ದರು, ಭೀಮಾ ನಾಯ್ಕ ಸೇರಿದ್ದರು ಮೊದಲು
ನಾವೆಲ್ಲ ಸೇರಿ ಐಕ್ಯತಾ ಸಮಾವೇಶವನ್ನು ಮಾಡಿ ಚಿತ್ರದುರ್ಗದಲ್ಲಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕರೆಸಿ ಇದನ್ನು ಮೊಟ್ಟ ಮೊದಲನೇದಾಗಿ ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದರೆ ಮೊಟ್ಟ ಮೊದಲು ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ, ಮಾಡಿದ್ವಿ. 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತ ಮಾಡಿದ್ವಿ. ಇದರಲ್ಲಿ ಎಲ್ಲರದ್ದು ಪಾತ್ರ ಇದೆ, ಎಲ್ಲರದ್ದು ಸಹಕಾರ ಇದೆ. ಯಾರು ಒಬ್ಬರು ಅಂಥೇಳಿ ನಾನು ಹೇಳೋಕ್ಕಾಗೋದಿಲ್ಲ. ನಾವು ಏನು SCಯಲ್ಲಿ ಲೀಡರ್ಸ್ ಇದ್ದೀವಿ ಅವರೆಲ್ಲರೂ ಕೂಡ SC ST ಸತೀಶ್ ಜಾರಕಿಹೊಳಿ ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಇದನ್ನು ಹಂಚ್ಕೊಂಡಿದ್ದೀವಿ. ಇದರಲ್ಲೇನೂ ಭಿನ್ನಾಭಿಪ್ರಾಯ ಇಲ್ಲ. ಏನು ರೋಸ್ಟರ್ ಬಿಂದುಗಳ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಅದನ್ನು ಏನಾದರೂ ಇದ್ದರೆ ಮುಂದೆ ಜಾರಿಯಾಗಲಿ, ಏರ್ಪೇರುಗಳಿದ್ದರೆ ಸರಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ವಿನಾಕಾರಣವಾಗಿ ತಡ ಮಾಡೋದು ಬೇಡ. ತಡ ಮಾಡೋದ್ರಿಂದ ಸುಮಾರು 85% ಇರೋ ಜನರಲ್ ಜನ ಇದ್ದಾರಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಒಪ್ಕೊಂಡಿದ್ದೀವಿ. ಜಾರಿ ಆಗ್ತದೆ, ಎಲ್ಲರಿಗೂ ನ್ಯಾಯ ಸಿಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.